ನಮಸ್ಕಾರ, ನಾನು ಜ್ಯೋತಿ ಪುರಾಣೆ. ನಾನು ನಿಮಗೆ ಇವತ್ತು ನಮ್ಮ ಹಿಂದೂ ಧರ್ಮದಲ್ಲಿ ಸಪ್ತಪದಿಯ ಮಹತ್ವದ ಬಗ್ಗೆ ಹೇಳುತ್ತೇನೆ. ನಮ್ಮ ಹಿಂದೂ ಮದುವೆ ಸಂಸ್ಕಾರದಲ್ಲಿ ಸಪ್ತಪದಿ ಅತ್ಯಂತ ಪವಿತ್ರ ಮತ್ತು ವಿಶೇಷ ಸಂಸ್ಕಾರ. ವಧೂವರರು ಅಗ್ನಿಯ ಸುತ್ತ 7 ಹೆಜ್ಜೆಗಳು ಇಡುವುದು ಕೇವಲ ಒಂದು ಆಚರಣೆ ಮಾತ್ರವಲ್ಲ, ಅದು ದಾಂಪತ್ಯ ಜೀವನಕ್ಕೆ 7 ಮಹತ್ವದ ವ್ರತ ಸಂಕಲ್ಪಗಳ ಸಮರ್ಪಣೆ. ಸಪ್ತಪದಿಯ ಮೂಲ ಅರ್ಥ. ಸಪ್ತಪದಿ ಎನ್ನುವುದು ಸಪ್ತ ಅಂದರೆ 7, ಪದಿ ಹೆಜ್ಜೆಗಳು ಎಂದರ್ಥ. ಈ 7 ಹೆಜ್ಜೆಗಳು ಇಬ್ಬರು ಜೀವನ ಪೂರ್ತಿ ಒಬ್ಬರನ್ನೊಬ್ಬರು ಬಲವಾಗಿ, ಧಾರ್ಮಿಕವಾಗಿ, ನೈತಿಕವಾಗಿ ಬೆಂಬಲಿಸುತ್ತೇವೆ ಎಂಬ ಪ್ರತಿಜ್ಞೆಗಳ ಸಂಕೇತ. ಸಪ್ತಪದಿ ಯಾವಾಗ, ಹೇಗೆ ಮಾಡುತ್ತಾರೆ? ಮದುವೆಯ ಮುಖ್ಯ ಹಂತಗಳಲ್ಲೊಂದು. ಸಪ್ತಪದಿ ಸಾಮಾನ್ಯವಾಗಿ ಮಂಗಳಸೂತ್ರ ಧಾರಣೆ ನಂತರ, ಲಾಜಾ ಹೋಮ್ ನಂತರ ಮಾಡಲಾಗುತ್ತದೆ. ಅಗ್ನಿಯನ್ನು ಸಾಕ್ಷಿಯಾಗಿಡಲಾಗುತ್ತದೆ. ಅಗ್ನಿಯ ಸುತ್ತ ವಧು ವರರು 7 ಬಾರಿ ನಡೆಯುತ್ತಾರೆ. ಕೆಲ ಸಂಪ್ರದಾಯಗಳಲ್ಲಿ ವರ ಮುಂದೆ, ವಧು ಹಿಂದಗಡೆ ನಡೆಯುತ್ತಾರೆ. ಕೆಲವೆಡೆ ಇಬ್ಬರು ಕೈ ಹಿಡಿದುಕೊಂಡು ಒಟ್ಟಿಗೆ ಹೆಜ್ಜೆ ಹಾಕುತ್ತಾರೆ. ಪ್ರತಿ ಹೆಜ್ಜೆಗಳಲ್ಲಿ ವಚನಗಳು, ವೈದಿಕ ಮಂತ್ರಗಳನ್ನು ಪುರೋಹಿತರು ಉಚ್ಚರಿಸುತ್ತಾರೆ. ದಂಪತಿಗಳು ಅವುಗಳಿಗೆ ಅಂಗೀಕಾರವಾಗಿ ನೀಡುತ್ತಾರೆ. ಹಾಗಾದರೆ ಅವು 7 ಸಪ್ತಪದಿಗಳು ಯಾವ್ಯಾವೆಂದು ನೋಡೋಣ. ಮೊದಲನೆಯ ಹೆಜ್ಜೆಯಲ್ಲಿ ಅನ್ನ ಸಮೃದ್ಧಿಗಾಗಿ. ಈ ಹೆಜ್ಜೆಯಲ್ಲಿ ದಂಪತಿಗಳು ಆರೋಗ್ಯಕರ ಜೀವನ ಮತ್ತು ಆಹಾರದಲ್ಲಿ ಸಮರ್ಪಕತೆ, ಪರಸ್ಪರ ಪೋಷಣೆ ಇವುಗಳಿಗೆ ಬದ್ಧರಾಗುತ್ತಾರೆ. ಎರಡನೇ ಹೆಜ್ಜೆಯಲ್ಲಿ ಶಾರೀರಿಕ ಮತ್ತು ಮಾನಸಿಕ ಬಲವೃದ್ಧಿಗಾಗಿ. ಅಂದರೆ ಇದರಲ್ಲಿ ದೈಹಿಕ, ಮಾನಸಿಕ ಶಕ್ತಿಯನ್ನು ಏರಿಸಲು ಪರಸ್ಪರ ಬೆಂಬಲಿಸುವ ಸಂಕಲ್ಪವಿದೆ. ಮೂರನೇ ಹೆಜ್ಜೆಯಲ್ಲಿ ಸಂಪತ್ತು ವೃದ್ಧಿಗಾಗಿ. ಸಂಪಾದನೆ, ಕುಟುಂಬದ ಸುಖ ಇವುಗಳಿಗೆ ಒಟ್ಟಾಗಿ ಕೆಲಸ ಮಾಡುವ ಪ್ರತಿಜ್ಞೆ. ನಾಲ್ಕನೆಯ ಹೆಜ್ಜೆಯಲ್ಲಿ ಸುಖ ಸಂತೋಷಗಳಿಗಾಗಿ. ಈ ಹೆಜ್ಜೆ ದಾಂಪತ್ಯ ಜೀವನದ ಕೇಂದ್ರ ಮೌಲ್ಯವಾದ ಪ್ರೀತಿ, ಗೌರವ, ವಿಶ್ವಾಸಗಳನ್ನು ಮಾಡುವುದಕ್ಕಾಗಿ. ಐದನೇ ಹೆಜ್ಜೆಯಲ್ಲಿ ಪರಿವಾರದ ಪಾಲನೆಗಾಗಿ. ಅಂದರೆ ಸಂತಾನಕ್ಕೆ, ಸಂಸ್ಕಾರಕ್ಕೆ, ಕುಟುಂಬದ ವೃದ್ಧಿಗೆ ಬದ್ಧರಾಗೋಣ. ಆರನೇ ಹೆಜ್ಜೆಯಲ್ಲಿ ಋತುಗಳ ವಿವಿಧ ಸುಖಕ್ಕಾಗಿ. ಮನೆಯಲ್ಲಿಯೋ ಮನಸ್ಸಿನಲ್ಲಿಯೋ ಶಾಂತಿ, ಸಮಾಧಾನ ಕಾಪಾಡೋಣ. ಏಳನೆಯ ಹೆಜ್ಜೆ ಮತ್ತು ಕೊನೆಯ ಹೆಜ್ಜೆಯಲ್ಲಿ ಸ್ನೇಹ ಸ್ಥಿರತೆಗಾಗಿ. ಇದು ದಾಂಪತ್ಯದ ಅತ್ಯಂತ ಮಹತ್ವದ ಹೆಜ್ಜೆ. ಜೀವನ ಪೂರ್ತಿ ಒಟ್ಟಿಗೆ ನಂಬಿಕೆ ಮತ್ತು ನಿಷ್ಠೆಯಿಂದ ಬದುಕೋಣ. ಈ ಹೆಜ್ಜೆ ಪೂರ್ತಿಯಾದ ನಂತರ ಧರ್ಮಶಾಸ್ತ್ರದ ಪ್ರಕಾರ ದಂಪತಿಗಳು ಪತಿ ಪತ್ನಿಗಳು ಆಗುತ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಮದುವೆ ಎಂದರೆ ಕೇವಲ ಸಾಮಾಜಿಕ ಸಂಬಂಧವಲ್ಲ, ಅದು ಸಂಸ್ಕಾರ, ಆಧ್ಯಾತ್ಮಿಕ ಬಾಂಧವ್ಯ, 7 ಜನ್ಮಗಳ ಸಾಂಗತ್ಯ ಎಂದು ಪರಿಗಣಿಸಲಾಗಿದೆ. ಸಪ್ತಪದಿ ಇದನ್ನೇ ಪ್ರತಿನಿಧಿಸುತ್ತದೆ. ಈ 7 ಹೆಜ್ಜೆಗಳು ಇಬ್ಬರು ಜೀವನ ಪೂರ್ತಿ ಒಬ್ಬರನ್ನೊಬ್ಬರು ಬಲವಾಗಿ, ಧಾರ್ಮಿಕವಾಗಿ, ನೈತಿಕವಾಗಿ ಬೆಂಬಲಿಸುತ್ತವೆ. ಈ ಸಪ್ತಪದಿಯು ನಮ್ಮ ಹಿಂದೂ ಧರ್ಮದ ಮದುವೆಯಲ್ಲಿ ಅತ್ಯಂತ ಪವಿತ್ರ ಸಂಸ್ಕಾರಗಳಲ್ಲಿ ಒಂದಾಗಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.